ಪರಪ್ಪನ ಅಗ್ರಹಾರ ಜೈಲಿನಲ್ಲಿ 5 ರಾತ್ರಿ ಕಳೆದಂತ ದರ್ಶನ್ ತೂಕ ಇಳಿಕೆ ಕೊಲೆ ಮುಚ್ಚಿಡಲು 70 ಲಕ್ಷ ವಹಿವಾಟು ಆರೋಪ ಸಾರಥಿಯನ್ನ ಸುತ್ತಿಕೊಳ್ಳುತ್ತಾ ಐಟಿ ಉರುಳು ದರ್ಶನ್ಗೆ ಕೇಡು ಮಾಡೋರನ್ನ ಚಾಮುಂಡಿ ನೋಡ್ಕೊಳ್ತಾಳೆ ಎಂದಿದ್ಯಾಕೆ ಪತ್ನಿ ವಿಜಯಲಕ್ಷ್ಮಿ ಈ ಸುದ್ದಿಗಳನ್ನು ನೋಡೋಣ ಜೈಲಲ್ಲಿ ದಾಸ ನ್ಯೂಸ್ ಟಾಪ್ 9 ನಲ್ಲಿ ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿರುವ ನಟ ದರ್ಶನ್ ಜೈಲಲ್ಲಿ 5ನೇ ರಾತ್ರಿ ಕಳೆದಿದ್ದಾರೆ. ಊಟ ಅಡ್ಜಸ್ಟ್ ಆಗದೆ ಪರದಾಡ್ತಿದ್ದಾರೆ. ಸ್ವಲ್ಪ ತೂಕವನ್ನೂ ಕಳೆದುಕೊಂಡಿದ್ದಾರಂತೆ. ಮತ್ತೊಂದೆಡೆ ತನಿಖೆ ಮುಂದುವರೆದಿದ್ದು ದಿನಕ್ಕೊಂದು ತಿರುವು ಸಿಗ್ತಿದೆ. ಕೊಲೆ ಬಳಿಕ ಹಣ ಹಂಚಿಕೆಗಾಗಿ ಆರೋಪಿ ಪ್ರದೋಷ್ ಮನೆಗೆ ಹಂತಕರು ಹೋಗಿದ್ದ ಸ್ಫೋಟಕ ಸಂಗತಿ ಬಯಲಾಗಿದೆ. ಆರೋಪಿಗಳನ್ನ ಗಿರಿನಗರದ ತಮ್ಮ ನಿವಾಸಕ್ಕೆ ಕರೆದುಕೊಂಡು ಹೋಗಿದ್ದಂತೆ. ಅಲ್ಲಿ ನಟ ದರ್ಶನ್ನಿಂದ ಪಡೆದಿದ್ದ 30 ಲಕ್ಷ ಹಣವನ್ನ ಹಂಚಿಕೆ ಮಾಡಿದ್ದಾನಂತೆ. ದರ್ಶನ್ನನ್ನ ಕೇಸ್ನಿಂದ ಪಾರು ಮಾಡಲು ಹಣದ ಹೊಳೆಯನ್ನೇ ಹರಿಸಿದ್ದಂತೆ. ಪ್ರದೋಷ್ ಮನೆಯಲ್ಲಿದ್ದ ಸಿಸಿಟಿವಿ ಕ್ಯಾಮೆರಾದಲ್ಲಿ ಆರೋಪಿಗಳು ಬಂದಿದ್ದ ವಿಡಿಯೋ ಸೆರೆಯಾಗಿದೆ. ಪ್ರದೋಷ್ ಮನೆಯ ಸಿಸಿಟಿವಿ ಡಿವಿಆರ್ ವಶಕ್ಕೆ ಪಡೆಯಲಾಗಿದೆ. ಶೆಡ್ನಲ್ಲಿ ಕೆಲಸ ಮಾಡೋರ ಹೇಳಿಕೆ ದಾಖಲಿಸಿಕೊಂಡಿರುವ ಪೊಲೀಸರು ಹಲವರನ್ನ ಸಾಕ್ಷಿದಾರರನ್ನಾಗಿ ಮಾಡಿಕೊಂಡಿದ್ದಾರೆ. ಮತ್ತೆ ಕೆಲವರು ಸಿಆರ್ಪಿಸಿ 164 ರಡಿ ನ್ಯಾಯಾಲಯದ ಮುಂದೆ ಹೇಳಿಕೆ ನೀಡಿದ್ದಾರೆ. ಕೃತ್ಯ ನಡೆಯುವಾಗ ಇವರೆಲ್ಲ ಎಲ್ಲಿ ಇದ್ದರು, ಕೃತ್ಯ ನಡೆದಿದ್ದು ಇವರ ಗಮನಕ್ಕೆ ಬಂದಿತ್ತಾ ಎಂಬುದು ಸೇರಿದಂತೆ ಕೆಲ ಮಾಹಿತಿಗಳನ್ನ ಹೇಳಿಕೆ ರೂಪದಲ್ಲಿ ಪೊಲೀಸರು ಪಡೆದುಕೊಂಡಿದ್ದಾರೆ. ಪವಿತ್ರ ಗೌಡಗೆ ಲಿಪ್ಸ್ಟಿಕ್ ಹಚ್ಚಲು ಅವಕಾಶ ನೀಡಿದ್ದ ಪಿಎಸ್ಐಗೆ ನೋಟಿಸ್ ನೀಡಲಾಗಿದೆ. ಜೂನ್ 15ರಂದು ಸ್ಥಳ ಮಹಜರು ನಡೆಸಲು ಪವಿತ್ರಳನ್ನ ಆಕೆಯ ಮನೆಗೆ ಕರೆದೊಯ್ದಿದ್ರು. ಅವತ್ತು ಮನೆ ಒಳಗಿಂದ ನಗುತ್ತಾ ಬಂದಿದ್ದ ಪವಿತ್ರಾಗೆ ಲಿಪ್ಸ್ಟಿಕ್ ಹಚ್ಚಿಕೊಳ್ಳೋಕೆ ಪೊಲೀಸರು ಅವಕಾಶ ಕೊಟ್ಟಿದ್ರು ಎನ್ನಲಾಗ್ತಿದೆ. ಹೀಗಾಗಿ ವಿಜಯನಗರ ಠಾಣೆ ಮಹಿಳಾ ಪಿಎಸ್ಐಗೆ ಕರ್ತವ್ಯ ಲೋಪದ ಆರೋಪದಡಿ ಡಿಸಿಪಿ ಗಿರೀಶ್ ನೋಟಿಸ್ ಕೊಟ್ಟಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ನೀಡಿ ದರ್ಶನ್ಗೆ ಧೈರ್ಯ ತುಂಬಿದ್ದ ಪತ್ನಿ ವಿಜಯಲಕ್ಷ್ಮಿ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಒಂದನ್ನು ಹಾಕಿದ್ದಾರೆ. ದರ್ಶನ್ ಅಭಿಮಾನಿಗಳಿಗೆ ಶಾಂತಿಯ ಸಂದೇಶ ನೀಡಿದ್ದಾರೆ. ನ್ಯಾಯ ಸಿಗುವ ಸಂಪೂರ್ಣ ಭರವಸೆ ನನಗಿದೆ. ಇಂತಹ ಕಷ್ಟದ ಸಮಯದಲ್ಲಿ ದರ್ಶನರ ಅನುಪಸ್ಥಿತಿಯನ್ನ ದುರುಪಯೋಗ ಪಡಿಸಿಕೊಂಡು ಅವರಿಗೆ ಕೇಡು ಬಯಸುವ, ಕೇಡು ಮಾಡೋರನ್ನ ತಾಯಿ ಚಾಮುಂಡೇಶ್ವರಿ ನೋಡಿಕೊಳ್ತಾಳೆ. ಒಳ್ಳೆಯ ಸಮಯ ಮತ್ತೆ ಮರಳಿ ಬರಲಿದೆ ಎಂದಿದ್ದಾರೆ. ಕೊಲೆ ಆರೋಪಿ ನಟ ದರ್ಶನ್ ಪರ ನಟಿ ಭಾವನಾ ಬ್ಯಾಟಿಂಗ್ ಮಾಡಿದ್ದಾರೆ. ದರ್ಶನ್ ಮತ್ತು ನಾನು ಎಲ್ಲರ ಮನೆ ದೋಸೆಯನ್ನು ತೂತು, ಭಗವಾನ್ ಮತ್ತು ಚಿಂಗಾರಿ ಸಿನಿಮಾದಲ್ಲಿ ಜೊತೆಯಾಗಿ ನಟಿಸಿದ್ದೇವೆ. ನಾನು ದರ್ಶನ್ ಪರವಾಗಿ ನಿಂತಿದ್ದೇನೆ. ಇದನ್ನ ನನಗೆ ಹೇಳಲು ಯಾವುದೇ ಹಿಂಜರಿಕೆ ಇಲ್ಲ. ಹೇಳಿತನದಿಂದ ಹಿಂದೆ ಸರಿಯಲ್ಲ ಎಂದಿದ್ದಾರೆ. ಹೌದು, ನಾನು ನಿಲ್ತೀನಿ, ಅವ್ರ ಪರವಾಗಿ ನಿಲ್ತೀನಿ. ನಾನು ಅದೇ ಹೇಳಿದ್ನಲ್ಲ, ಸಂತೋಷಕ್ಕೆ ಮಾತ್ರ ಭಾಗಿಯಾಗಿರೋದು, ದುಃಖದಲ್ಲಿ ಭಾಗಿಯಾಗಲಿಲ್ಲ ಅಂತ ಹೇಳಿದ್ರೆ ಆಗ ನನ್ನಲ್ಲಿ ಏನೋ ನ್ಯೂನ್ಯತೆ ಇದೆ ಅಂತ ನನಗೆ ಅನ್ಸುತ್ತೆ. ಐ ವಿಲ್ ಸ್ಟ್ಯಾಂಡ್ ಬೈ.